ಮಾಟ ಮಂತ್ರ ಒಬ್ಬ ವ್ಯಕ್ತಿಯ ಮೇಲೆ ಗಾಢವಾಗಿ ಪರಿಣಾಮ ಬೀರಿದ್ದರೆ ಕೆಲವು ಸೂಚನೆಗಳು ಖಂಡಿತವಾಗಿಯೂ ಆಗುತ್ತದೆ. ಆ ಸೂಚನೆಗಳಲ್ಲಿ ಯಾವುದೇ ಒಂದು ಸೂಚನೆಗಳು ನಿಮಗಾಗುತ್ತಿದ್ದರೆ ಅದಕ್ಕೆ ಪರಿಹಾರ ಆಗಲೇಬೇಕು. ಇಲ್ಲದಿದ್ದರೆ ವಿನಾಕಾರಣ ತೊಂದರೆ ಮೇಲೆ ತೊಂದರೆ ಅನುಭವಿಸುವಂತೆ ಆಗುತ್ತದೆ. ಅಂತಹ ತೊಂದರೆಗಳು ಯಾವುದು, ಪರಿಹಾರಗಳು ಏನು, ಇವತ್ತಿನ ಮಾಹಿತಿಯಲ್ಲಿ ನಿಮಗೆ ತಿಳಿಸಿಕೊಡ್ತೀನಿ. ನಿಮ್ಮ ಯಾವುದೇ ರೀತಿಯ ಸಮಸ್ಯೆಗಳಿದ್ದರೂ ಶೀಘ್ರ ಮತ್ತು ಶಾಶ್ವತವಾಗಿ ಪರಿಹಾರ ಆಗಬೇಕು ಅಂದರೆ ಈ ತಕ್ಷಣ ನೀವು ಪಂಡಿತ್ ಶ್ರೀ ಮಂಜುನಾಥ ಗುರುಗಳಿಗೆ ಒಂದೇ ಒಂದು ಕರೆ ಮಾಡಿ ಶಾಶ್ವತವಾಗಿ ನಿಮ್ಮ ಪ್ರತಿಯೊಂದು ಸಮಸ್ಯೆಗೂ ಪರಿಹಾರವನ್ನು ಹೇಳುತ್ತಾರೆ. ಗುರುಗಳು ಹೇಳಿರುವ ಹಾಗೆ ಮಾಟ ಮಂತ್ರಕ್ಕೆ ಒಳಗಾಗಿರುವ ವ್ಯಕ್ತಿ ಕೆಲವೊಂದೊಂದು ವಿಚಿತ್ರವಾದ ಸೂಚನೆಯಿಂದ ನರಳುತ್ತಾನೆ. ವಿನಾಕಾರಣ ಅಪವಾದಗಳು, ತೊಂದರೆ ಮೇಲೆ ತೊಂದರೆ, ಕಷ್ಟದ ಮೇಲೆ ಕಷ್ಟಗಳು, ದುಡ್ಡಿನ ಸಮಸ್ಯೆ, ಮಾನಸಿಕ ಖಿನ್ನತೆಯ ಒತ್ತಡಗಳು, ಯಾವುದೊಬ್ಬ ವ್ಯಕ್ತಿಗೆ ಶತ್ರುಗಳು ಉದ್ಭವವಾಗುವಂತಹ ಕಾರ್ಯತಂತ್ರಗಳು, ಇಲ್ಲದ ಕಾರಣಕ್ಕೆ ಸಂಕಟಗಳು, ಸಮಸ್ಯೆಗಳನ್ನು ಬಂದು ತಂದು ಒಡ್ಡಿಕೊಳ್ಳುವಂತೆ ಆಗುತ್ತದೆ. ಇವೆಲ್ಲವೂ ವಾಮಾಚಾರ ಮಾಟ ಮಂತ್ರದ ಕೃತ್ರಿಮ ಪ್ರಯೋಗದ ಭಯದಿಂದಲೇ ಆಗಿರುತ್ತದೆ. ಎಷ್ಟೇ ಕಷ್ಟವಾದರೂ ಇಂತಹ ವಾಮಾಚಾರದಿಂದ ಮುಕ್ತಿಯನ್ನು ಪಡೆದುಕೊಳ್ಳಬೇಕು ಅಂದರೆ ಈ ತಕ್ಷಣ ಕಾರ್ಯತಂತ್ರವನ್ನು ಮಾಡಿಕೊಳ್ಳಲೇಬೇಕು. ಅದು ಹೇಗೆ ಸಾಧ್ಯ? ಇವತ್ತಿನ ಮಾಹಿತಿ ನೋಡಿ. ಮೊಟ್ಟ ಮೊದಲನೇದಾಗಿ, ಯಾವುದೇ ಇಂತಹ ಕೃತ್ರಿಮ ಪ್ರಯೋಗಗಳಾಗಿದ್ದರೆ ಇಂತಹ ಸೂಚನೆಗಳು ಯಾವಾಗ ಆಗುತ್ತದೋ ಆ ವ್ಯಕ್ತಿಗಳು ಮೊದಲು ತಲೆ ಸ್ನಾನ ಪ್ರತಿದಿನ ಮಾಡಲೇಬೇಕು. ಇದರಿಂದ ಮೊದಲು ನಕಾರಾತ್ಮಕ ಶಕ್ತಿಗಳನ್ನು ತೊಳೆದು ಹಾಕುತ್ತದೆ. ಎರಡನೆಯದಾಗಿ, ನಿಮ್ಮ ಮನೆಯಲ್ಲಿ ಇರತಕ್ಕಂತಹ ನಕಾರಾತ್ಮಕ ಶಕ್ತಿಯ ವಸ್ತುಗಳು ಏನೇ ಇದ್ದರೂ ತೆಗೆದು ಹಾಕಬೇಕು. ಮೊದಲನೇದಾಗಿ, ಹರಿದು ಹೋಗಿರುವ ಬಟ್ಟೆ, ನಿಂತು ಹೋಗಿರುವ ಗಡಿಯಾರ, ಕೆಟ್ಟು ಹೋಗಿರುವಂತಹ ಯಾವುದೇ ಎಲೆಕ್ಟ್ರಾನಿಕ್ ಉಪಕರಣಗಳು, ಇವನ್ನೆಲ್ಲನೂ ಮೊದಲು ಸರಿಪಡಿಸಿಕೊಳ್ಳಬೇಕು. ಅದಾದ ಮೇಲೆ ಮನೆಯಲ್ಲಿ ಸಾಂಬ್ರಾಣಿಯ ಹೊಗೆ ಹಾಕಬೇಕು. ವಿಶೇಷವಾದ ಕಪ್ಪು ಸಾಂಬ್ರಾಣಿ ಯಾರ ಮನೆಯಲ್ಲಿ ಹಾಕುತ್ತೀರೋ ಆ ಮನೆಯಲ್ಲಿ ಗಾಳಿ ಗ್ರಹಚಾರ ದೋಷಗಳು ಖಂಡಿತವಾಗಿ ಬಡಿದು ಓಡಿಸುತ್ತದೆ. ಮನೆಯಲ್ಲಿ ಪರಿಶುದ್ಧವಾದ ಸಕಾರಾತ್ಮಕ ವಾತಾವರಣ ಬೆಳೆಯುವಂತೆ ಮಾಡಿಕೊಡುತ್ತದೆ. ಇಂತಹ ಒಂದು ನಿರ್ವಿಘ್ನವಾಗಿ ಮನೆಯಲ್ಲಿ ಇರತಕ್ಕಂತಹ ಸಕಾರಾತ್ಮಕ ಆಲೋಚನೆಯ ಒಂದು ಪುಟ್ಟ ಕಾರ್ಯತಂತ್ರಗಳು ಯಾವಾಗ ಆಗುತ್ತದೆಯೋ ಆಗ ಮನೆ ಏಳಿಗೆ ಆಗುತ್ತದೆ. ಆ ವ್ಯಕ್ತಿಯ ಒಂದು ನಕಾರಾತ್ಮಕ ಶಕ್ತಿ ಇದ್ದಾಗ ಮತ್ತು ವಾಮಾಚಾರಕ್ಕೆ ಬಲಿಯಾಗಿದ್ದಾಗ ವ್ಯಕ್ತಿ ರಕ್ಷಣೆ ಮಾಟ ಮಂತ್ರದ ರಕ್ಷಣಾ ಯಂತ್ರವನ್ನು ಕುತ್ತಿಗೆಗೆ ಧರಿಸಿಕೊಳ್ಳಬೇಕು. ಯಾವುದೇ ಕಾರಣಕ್ಕೂ ಮಾಟ ಮಂತ್ರ ತಗುಲುವುದಿಲ್ಲ. ಒಂದು ವೇಳೆ ಆಗಿದ್ದರೂ ಕೂಡ ಸಂಪೂರ್ಣವಾಗಿ ಮಾಡಿಸಿದವನಿಗೆ ಹಿಂತಿರುಗಿ ಹೊಡೆಯುತ್ತದೆ. ರಕ್ಷಣಾ ಯಂತ್ರವನ್ನು ಶ್ರೀ ಮಂಜುನಾಥ ಗುರುಗಳಿಂದ ಕೇಳಿ ಪಡೆದುಕೊಳ್ಳಿ.